ಹಲೋ. ಅಲ್ಲಿ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಹಲೋ ಅಣ್ಣ. ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳಿದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ ಟಾಕ್ ಮಾಡಿ ಅಣ್ಣ, ತುಂಬಾ ಚೆನ್ನಾಗಿದೆ ಹಾಡೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸರ್. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ, ಯಾಮಿನಿ. ಯಾಮಿನಿ. ಯಾಮಿನಿ ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತಾ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತಾರೆ, ಒಂದು 15 ದಿನ. ಸ್ವಲ್ಪ ತಲೆ ಸರಿ ಮಾಡ್ಕೊಂಡ್ಬರ್ತೀನಿ ಹೋಗಿ. ಯಾಕಣ್ಣ? ಸ್ವಲ್ಪ ಏನು ಅನ್ವರಿತಾ ಇಲ್ಲ. ಏನ್ ಅಂದೋರಿತಿರ್ಲ ಅಂದ್ರೆ? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಬಂದಿದ್ದೀನಿ. ಈಗಾಗಲಿಂದ ಬೈದವ್ರ ಮನೆಗೆ ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು. ಅರ್ಧ ಹೊತ್ನಾಗ ಫೋನ್ ಮಾಡಿದ್ರು. ಈಗ ಅದ್ಯಾರೋ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರೆಲ್ಲ, ಇದು ದೇವತೆಗಳ ಫೋಟೋ. ಯಾರೋ ಗೊತ್ತಿಲ್ಲ. ಅದೇ ಫೀಮೇಸ್, ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರ ಊರಿಗೆ ಒಂದ್ 2 ಸಲ ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರ ಊರಿಗೆ ಒಂದ್ 2 ನೋಡೋಣ ಅಂತನ ಸ್ಕೂಲಲ್ಲ ಅವು ಜಂತದು ಇವು. ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ನೆಟ್ಟಾಕು ಅಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ್ಣ ರಾತ್ರಿ ಮಾಡಿದ್ವಲ್ಲ, ದಾವಣಗೆರೆ. ಯಾಮಿನಿ ನಿಮ್ಮ ಅಭಿಮಾನಿ ಅಕ್ಕ. ಯಾಮಿನಿ ಅಕ್ಕ. ಯಾಮಿನಿ ಅಕ್ಕಾರು ಹೆಸರು ಅದು ಯಾಮಿನಿ ಅಂತ. ಯಾಮಿನಿ. ಅದ್ ಹಾಡು ಹೇಳಿದ್ರಲ್ಲ ರಾತ್ರಿ, ಹೇಳಿ ಇನ್ನೊಂದ್ಸರಿ ಅದು ಹಾಡು. ಇಲ್ಲಿ ಕೆರ ಬಿಡ್ತಾರ ಅಕ್ಕ. ಈಗ ಬಟ್ಲು ರೂಮ್ ಕ್ಲೀನ್ ಮಾಡ್ತಾರ, ಹೊರಗಡೆ ಹೋಗಿರೋದು. ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ, ಏನು ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ. ಪ್ಲೀಸ್ ಹೇಳುವಂತಾರ, ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ, ಏನಾಯ್ತು? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಯಾರೋ ಫೋನ್ ಮಾಡಿರಲ್ಲ. ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನು ಹೇಳು, ಫುಲ್ಲು ಬೆರಕಿಡ್ಕೊಂಡು ಇಟ್ಕೊಂಡಂಗ ತಲೆ. ಬೆರಕಿಡ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ ಉತ್ತ ಕೀಳ್ದಾರಲ್ಲ, ಹಿಂಗೆ ನೀರಾಗಿ ಬಿಸಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ? ನನ್ಗೆ ನಂಬರಿಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ. ಅರ್ಜೆಂಟ್ ಆಗಿತ್ತು. ಮೊನ್ನೆ ತಂಗ್ಳು ಸಾರಲ್ಲಿ ಊಟ ಮಾಡ್ಬಿಟ್ಟೆ, ಹಚ್ಕೊಳ್ಳಿ ಸಾರ. ಹಂಗಾಗಿ ಬೇದಿ ಆಗ್ಬಿಡ್ತಾ ಅಣ್ಣ? ಈರ್ತೈತು ಲಕ್ ಅಂತ ಅಂದ್ಬಿಡ್ತಂಗೆ, ಲಕ್ ಲಾಕ್ ಆಗಿಬಿಡ್ತು. ಲಳ್ಳಂತ ಕಲೆ ಲಾಕ್ ಆಗಿಬಿಡ್ತು, ಲಳ್ಳಂತ ಬಂದ್ಬಿಡ್ತಾ? ಅಷ್ಟೇ. ಈಗ ನಿಮ್ ಮನೆಯವ್ರು ಕ್ಲೀನ್ ಮಾಡ್ತಾವ್ರಾ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು ಐತೆ, ಅದನ್ನು ಹೊಡ್ಯಾಕ್ತಾರೆ. ಹೌದಾ? ಹೌದು ಇಡೀ ಯಾಮಿನಿ. ಮಗಳು ನನ್ನ ಬಗ್ಗೆ ಸ್ವಲ್ಪ ತಾಶ್ಚರ್ಯವಾಗಿ ಮಾತಾಡ್ತಾಳಲ್ಲ ನಿನ್ನ ಮಡದಿ. ಮಡದಿಗೆ ಇದಿಲ್ಲ ಸ್ವಾಮಿ, ಎಜುಕೇಶನ್ ಇಲ್ಲ, ಆಮೇಲೆ ಜ್ಞಾನ ಇಲ್ಲ, ಆಮೇಲೆ ಇದು ಬರೇ ದುಡ್ಡು, ಆಮೇಲೆ ಇದೆಂತದು ಮನೆ ಮಕ್ಕಳು. ಆ ತಾಯಿಗೆ ಹೇಳು, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ಒಂದು ವಿದಾರ ಕಾರ್ಸ್ಕೋಸ್ಕರ ನಾನು ಮಾಡಿಕೊಂತಕ್ಕಂಥ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿ ನಿನ್ನ ಒಳಿತಕ್ಕಾಗಿ ನಾನು ಮಾಡಿಸ್ಕೊಂಡು ಕಂದ. ನನಗೆ ಒಂಥರ ಊಸ್ಬಿಟ್ಟಂಗೆ ಸೌಂಡ್ ಕೇಳಿಸೋದಲ್ಲ, ಮೊಬೈಲ್ ಕೆಟ್ಟಿಟ್ಟು ಹೋಯ್ತು. ಯಾರನ್ನ ಮಾತಾಡ್ಲಿ, ಒಂಥರ ಊಸ್ಬಿಟ್ಟಂಗೆ ಕೇಳಿಸ್ತದೆ. ಸ್ವಾಮಿಗಳೇ ಹೇಳಪ್ಪ. ಆಯ್ತು, ಎಲ್ಲ ದೊಡ್ಡ ಮಾತು, ಎಲ್ಲ ದೊಡ್ಡ ಮಾತು ಸ್ವಾಮಿ. ನಾನು ಮಾಡಿರ್ತಕ್ಕಂಥ ಪೂಜೆ ನಿನಗೆ ನಿಮ್ಮ ಮಡದಿಗೆ ಎಲ್ಲ ನಿನ್ನ ಮಕ್ಕಳಿಗೆಲ್ಲ ಒಳ್ಳೆಯದಾಗಿ ನೀನು ಸಕಲ ಐಶ್ವರ್ಯವನ್ನು ಸಂಪಾದಿಸಿ ನೀನು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ನಿನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನನ್ನ ಗುರಿ ಕಣಪ್ಪ. ಒಂದೇ ಸಮ ಕೇಳ್ಬೇಡ, ಗೊತ್ತಾಗಲ್ಲ ನಂಗೆ. ಇವಾಗ ಕೇಳಲ್ಲ.
ನೋಡಿ ಮುಂದೆ ಅಲ್ಲಿ ಆಚೆ ಕಡೆ ಕೂರ್ದ ನಾಯಿ ಬೇರೆ ಇವತ್ತರ ವಾಸನೆ ಸತ್ತ ವಾಸನೆ ಇಲ್ಲೇ ಇಲ್ಲಿಗೆ ಬಂದ್ರೆ ಮನೆಗೆ ನೀನು ಸುತ್ತ ಮತ್ತೇನ್ ಫರಕ್ ಅಂದಂಗ ಅಲ್ಲ ಏನೋ ಫರಕ್ ಅಂದಂಗ ಮೊಬೈಲ್ನಾಗ ಅಥವಾ ಇಲ್ಲೇ ನೀನು ಸುತ್ತೆ ಏನು ಫರಕ್ ಅಂದಂಗ ಮೊಬೈಲ್ನಾಗ ನೀನು ಆಯ್ತು ಸ್ವಾಮಿ. ಹಲೋ ಬಟ್ಟೆ ಹರ್ದೋದಂಗ ಆಗ್ತದ ಮನೆ ಇದು ಬಟ್ಟೆ ಕಾಲ ಹಿಡ್ಕೊಂಡೆ ಬಟ್ಟೆ ಹರ್ದೋದಂಗ ಆಗ್ತದ ಏನೋ ಬಟ್ಟೆ ಪರಕ್ ಅಂದಂಗ ಆಗ್ತಾನ. ಬಟ್ಟೆ ಹರ್ದೋದ್ ಸ್ವಾಮಿ ಇಲ್ಲಿ ನಮ್ಮ ಮನೆಗೆ. ಏನಪ್ಪ ಅದು ಮಂಗಳವಾರ ಏನ್ ಬಟ್ಟೆ ಎಲ್ಲ ಹಾಕೋದು ಬಿಟ್ಟಲ್ಲ ಮಗ ಮತ್ತೇನು ಫರಕ್ ಅಂದಂಗ ಅಲ್ಲಿ ಆಚೆ ಕುತ್ಕೊಂಡ್ ಮಾತಾಡಿದ್ ನಿಮ್ಗೆ ಯಾರು ಏನು ಕೇಳಲ್ಲಪ್ಪ ಇಲ್ವಾ ಅದ್ಯಾಕಂದ್ಬಿಡ್ತೀನಿ ಒಳಗಡೆ ನಾ ಏನು ಹೇಳ್ತೈತಿ ವಾಸನೆ ಅಲ್ಲಿ ಆಚೆ ಕುತ್ಕೊ ಹೋಗು ಸೇರಕ್ಕೆ ನಾ ಬಟ್ಟೆ ಹರ್ದೋದ್ ಸ್ವಾಮಿ. ಮಂಗಳವಾರ ಬಟ್ಟೆ ಹರಿಬಾರ್ದು ಕಣಪ್ಪ ಯಾರಪ್ಪ ಹರಿದಿದ್ದು ನಾನೇ ಹಿಂಗೆ ಕಾಲ್ ನಡ್ಕೊಳಕ್ ಹೋದೆ ಹರಿತೋ ಯಾವ ಹೂಸಿ ಬಿಟ್ರು ಏನ್ ಗೊತ್ತು ಯಾವನಿಗೆ ಏನಪ್ಪ ಈ ಬಟ್ಟೆ ಹರ್ದೋದ್ ಸ್ವಾಮಿ. ಹೌದಾ ನಾನ್ ಬಿಟ್ಟ ಹೂಸ ಬಿಡು ಇಲ್ಲ ಸ್ವಾಮಿಗಳೇ. ಹೇಳಪ್ಪ ಇನ್ನೇಂತಾನೆ ಯಾಕ ಮಗಳು ಕೂಗಾಡ್ತದೆ ಅಮಾವಾಸ್ಯೆ ಹತ್ರ ಬಂತಲ್ಲ. ಅಮಾವಾಸ್ಯೆ ಹಿಂದೆ ಮುಂದೆ ಅವಾಗ ಅದೇ ಇದು ಏಟ್ ಆಯ್ತ್ರಲ್ಲ ಒಂಥರ ಅಲ್ಲೇ ಗಂಟಾದಂಗ ಆಯ್ತು.